शिवानी और आप देख रहे हैं बीजापुर एक्सप्रेस। चलते हैं खबरों की ओर। ದಲ್ಲಿ ಸಾಕಷ್ಟು ಜನರನ್ನ ಉದ್ದೇಶಿಸಿ ನೆರೆಸಿ ಇವತ್ತು ಸುಭಾಷ್ ಪಾಂಡ್ರೆ ಅವರು ಸಂಗೊಳ್ಳಿ ರಾಯಣ್ಣನ ಜಯಂತಿಯನ್ನೇ ಆಚರಣೆ ಮಾಡ್ತಾರ. ಈ ವರ್ಷ ಅಷ್ಟೇ ಅಲ್ಲ, ಪ್ರತಿ ವರ್ಷನೂ ಆಚರಣೆ ಮಾಡ್ತಾರ ಅವರು. ಅದರಂತೆ ಈ ವರ್ಷ ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ಇನ್ನೂ ಮಾಡೋರು ಇದ್ರು ಸ್ವಲ್ಪ ಸಮಸ್ಯೆ ಆಗಿದೆ. ಆ ಸಮಸ್ಯೆಗಳು ಏನು ತಮಗ್ ಗೊತ್ತದ. ಈಗಾಗಲೇ ಒಂದ್ ಸ್ವಲ್ಪ ಜಾಗ ಉಳಿಯುವ ಸಮಸ್ಯೆ, ಆ ಸಮಸ್ಯೆಗಳನ್ನ ಅತಿ ಶೀಘ್ರ ರೀತಿಯಿಂದ ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಾ, ಬಹುಶಃ ಇವತ್ತು ಸಂಗೊಳ್ಳಿ ರಾಯಣ್ಣನಂತ ಸಿಂಹ ಗರ್ಜನೆಯನ್ನ ಮಾಡಿದಂತ ಹುಲಿ ಇನ್ನು ಯಾರು ಹುಟ್ಟುದು ಬಹಳ ಕಠಿಣ ಐತಿ. ಯಾವ ಸಾಮ್ರಾಜ್ಯಕ್ಕೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಹತ್ತಿರುವಂತ ಸಾಮ್ರಾಜ್ಯದ ಅಧಿಕಾರಿಗಳು ಹಂಗಂದ್ರ ಈ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸಂಸ್ಥಾನದ ಒಂದು ಸ್ಥಾನದಲ್ಲಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಹ್ಯಾಂಗಪ್ಪ ಅಂದ್ರೆ ಹಿಡಿಬೇಕಂತ ಶತಪ್ರಯತ್ನ ಪಟ್ಟರೂ ಸಹಿತ ಸಿಗದೆ ಅವರಿಗೆ ಗೆರಿಲ್ಲಾ ಯುದ್ಧದ ಮುಖಾಂತರ ಇವತ್ತು ಅವರು ತನ್ನ ಕನಸನ್ನ ನನಸಾಗಿ ಮಾಡ್ಕೋತಿದ್ದ. ಜೊತೆಗೆ ಸಂಗೊಳ್ಳಿ ರಾಯಣ್ಣ ಕಳತನ ಮಾಡ್ತಾನ ಸುಮ್ನೆ ಬ್ರಿಟಿಷರು ಹಬ್ಸಿದ್ರು. ಯಾಕೆ ಹಬ್ಸಿದ್ರು ಅಂದ್ರೆ ಅವರು ಲೂಟಿ ಮಾಡ್ತಿದ್ದ ಇಲ್ಲ ನಂಗಿಲ್ಲ ಸಂಗೊಳ್ಳಿ ರಾಯಣ್ಣ. ಬ್ರಿಟಿಷರ ಎಲ್ಲರ ದುಡ್ಡು ಎಲ್ಲರ ಟ್ರೇಜರಿ ಗಿಜ್ರಿ ಹೊಂಟಿತ್ತಂದ್ರ ಅದನ್ನ ಹೊಡೆದು ಅವರನ್ನ ಓಡಿಸಿ ನಮ್ಮ ಕ್ರಾಂತಿಕಾರಿ ಜನರಿಗೆ ದುಡ್ಡು ಕೊಡ್ತಿದ್ದ. ಯಾಕೆ ಕೊಡ್ಬೇಕಲ್ಲ, ಮತ್ತೆ ಅವ್ರ ಮನೆಯನ್ನು ನಡಿಬೇಕು, ಅವರು ಬದುಕಬೇಕು, ಎಲ್ಲಾ ರೀತಿಯಿಂದ ವ್ಯವಸ್ಥೆಯನ್ನ ಮಾಡಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಹೊತ್ತಿಸಿದಂತ ಪ್ರಥಮ ವ್ಯಕ್ತಿ ಯಾರಿದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರ್, ಈಗ ಸಮಸ್ಯೆ ಏನಿದೆ ಹೇಳಿದಾರೆ ಸುಭಾಷ್ ಪಾಟ್ರಿ ಅವರು, ಸಮಸ್ಯೆ ತಾವು ಯಾವ ರೀತಿ ಬಗೆಹರಿಸ್ತೀರಿ ಸರ್? ಬಗೆಹರಿಸ್ಲಾಕೇನು ನಾವು ಹೇಳ್ತೀನಿ, ಇಲ್ಲ ಟ್ರಾನ್ಸ್ಫರ್ ಮಾಡಿ, ಇಲ್ಲಾಂದ್ರೆ ಡಿಸ್ಮಿಸ್ ಮಾಡ್ಲಾಕ ಹೇಳ್ತೀನಿ ಕಡೆಗೆ. ಅಲ್ಲೇನು ಸಮಸ್ಯೆ ಅನ್ನೋದು ಪ್ರಶ್ನೆನೇ ಇರಂಗಿಲ್ಲ. ಹೌದು, ಅದು ಸರ್ಕಾರಿ ಜಾಗದ ಹೌದು, ಇಲ್ಲ ನಂಗಿಲ್ಲ. ಆದ್ರೆ ಅವ್ರು ಮೊದಲದಾರ, ಮತ್ತೊಬ್ರು ಬಂದು ಯಾರೋ ಬಂದು ಏನೂ ಅಲ್ಲಿ ಜಗಾನೇ ಇಲ್ಲ. ಅವರು ನಮ್ಮ ಮನಿನೇ ಅದ ಅಂತ ಹೇಳಿ ಮನಿನೂ ಇಲ್ಲ, ಜಗಾನೂ ಇಲ್ಲ, ಆದ್ರೆ ನಾವು ಇಲ್ಲೇ ವಾಸ್ತವ್ಯ ಇರ್ತೀವಿ ಅಂತ ಹೇಳಿ ಹೇಳ್ತಾರ. ಅದು ತಪ್ಪು. ಅವ್ರ ಉದ್ದೇಶ ಏನದ, ಯಾರಾದ್ರೂ ಬಂದು ಇಲ್ಲಿ ಜಾಗ ತಗೊಂಡ್ರೆ ನಾವು ಕೊಡಂಗಿಲ್ಲ ಅಂತ ಅವ್ರ ಉದ್ದೇಶ ಅದ. ಆ ಸಮಾಜದ ಏಳಿಗೆಗಾಗಿ ಅವ್ರು ಪ್ರಯತ್ನ ಮಾಡಾಕ್ತಾರೆ ಸಮಾಜಕ್ಕೆ. ಅದಕ್ಕಾಗಿ ಅವರು ಜಾಗ ಅಂತೂ ಕಂಪಲ್ಸರಿ ಯಾರೇ ಹೊರಗಿನವ್ರು ಬಂದು ಮೇಡಮ್ ತನ್ನ ತಲಾಟಿ ಮೇಡಮ್ ತಾನು ದುಡ್ಡು ತಿಂದು ಇವ್ರದ್ದು ಮನಿ ಅದ ತೇಲ್ಸಿದ್ರ ಅಥವಾ ಹಕ್ಕಪತ್ರ ಕೊಟ್ರೆ ಯಾರಿಗೆ ತಾನೇ ಹೊಟ್ಟೆ ಉರಿಯಂಗಿಲ್ರಿ. ಯಾರಿದ್ರು ಅವ್ರವ್ರು ತ್ರಾಸ ಆಗುದೇ ಅಲ್ಲ. ಶಾಸಕರು ಸರ್, ಅವ್ರು ತಲಾಟಿ ಮೇಡಮ್ ಮ್ಯಾಗ ಯೋಗ್ಯ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ನಾನು, ಯೋಗ್ಯ ಕ್ರಮ ಕೈಗೊಳ್ತೀನಿ. ಓಕೆ. ಇವತ್ತ ನಮ್ಮ ಸಂಗೊಳ್ಳಿರಾಯಣ್ಣಂದ ಜಯಂತಿಗೆ ಕಟಗುಂಡ ಸಾಹೇಬರು ಬಂದಾರ್ರಿ. ಬಂದಾಗ ನಾವು ಒಂದು ಕ್ವಶನ್ ಮಾಡಿದೆವು. ನಮ್ದು ಸೋಲಾರ್ ಪ್ಲಾಂಟ್ ಜಾಗದ್ರಿ, ಅವ್ರು ಏನು ಹಾದಿ ನಮ್ಗೇನು ತೋರಿಸಿದ್ರ ಅಲ್ಲೇ ಕೈ ಮಾಡಿ ಅಲ್ಲಿಂದ ನಾವು ಈ ಕಡೆ ಇದ್ದೀವಿ. ಪದೇ ಪದೇ ತಹಸೀಲ್ದಾರ ಫೋನ್ ಹಚ್ಚೋದು ಕರೆಸೋದು, ಮತ್ತು ಬೀಟ್ ಪೊಲೀಸ್ನವ್ರಿಗೆ ಟಾರ್ಚರ್ ಕೊಟ್ಟು ಬೀಟ್ ಪೊಲೀಸ್ನು ನಮ್ಮ ಮ್ಯಾಗ ಕೇಸ್ ಮಾಡುವಂತ ಸಂದರ್ಭ ಬಂದೈತಿ. ಯಾಕೆ ಬಂದಿತ್ತಂದ್ರ ತುಡುಗ್ರು ಎಲ್ಲಿ ಅದಾರ ಅವ್ರು ಹಿಡ್ದಿಲ್ಲ, ನೇತಿದವ್ರು ಹಿಡ್ದಾರ. ನೇತಿದವ್ರು ಹೆಂಗ್ ಹಿಡ್ದಾರಪ್ಪ ಅಂದ್ರ, ನಾವು ನಮ್ಮ ಊರ ಸಂಬಂಧ ಹಕ್ಕನ್ನು ಉಳಿಸಲಾಕ ನಾವು ಬೇಡಿಕೆ ಇಟ್ಟೇವಿ. ಮತ್ತ ಬೆಂಗಳೂರ್ಗೂ ಹೋಗಿ ಬಂದೇವಿ. ಬೆಂಗಳೂರದಿಂದ ಬಂದ್ರು ಕೂಡ ಆ ಪೇಪರ್ಸ್ ಆಗಿ ಬಂದವು ನಮ್ಮ ಹತ್ರ. ಬಂದ್ರು ಅವರು ನಮಗೆ ರೆಸ್ಪಾನ್ಸ್ ಕೊಡ್ಲಾಗ್ತಾ ಇರಲ್ಲ. ಮತ್ತ ಅಲ್ಲಿ ಒಂದು 10,000 ಜನ ಕೊಡಿಸ್ಬೇಕಂದಿದೀವಿ. ನಮ್ಮ ಕಟಗುಂಡ ಸಾಹೇಬರ ಸಂಬಂಧ ನಮ್ಮ ಸಂಬಂಧ ನಾವು ಅಲ್ಲಿ ದುಡಿಲಾಕ್ ಹೋಗ್ತೇವೆ. ನಮ್ಮ ಪಗಾರ ಬೇಕನ್ನೋ ಇಲ್ಲ ಅರೆ ಸರ್, ನಮ್ಮ ಪಗಾರ ಬೇಕೇನು ಬೇಡ, ನಿಮ್ಮ ಸಂಬಂಧ ನಾವು ದುಡಿದೇವು ಕಾಂಗ್ರೆಸ್ ಪಕ್ಷದೊಳಗ. ನೀವು ನಮ್ಮನ್ನ ಹಕ್ಕ ಬಿಟ್ಟು ಕೊಟ್ರ ಮುಂದಿನ ದಿನಮಾನದಾಗ ನಿಮ್ಮ ಜೋಡಿ ಇರ್ತೀವಿ. ಒಂದೇಳೆ ಬಿಟ್ಟು ಕೊಡ್ಲಿಲ್ಲ ಅಂದ್ರ 2028 ಒಳಗ ಈ ಜಾಗ ಇಂತ ಅಲ್ಲಿ ಅಂತ ನಾವು ಏನೋ ಆಗ ಕೊಡಂಗಿಲ್ಲ. ನನ್ನ ಪ್ರಾಣ ಹೋದ್ರು ಅಷ್ಟೇ. ಇವ್ರು ಪೊಲೀಸರು ಬಂದು ಜೈಲಿಗೆ ಹಾಕ್ಲಿ, ನನಗ ಹೋಗ್ಲಾಕ್ ತಯಾರದೇನ್ರಿ. ನನ್ನ ಊರು ಸಂಬಂಧ ಹೋಗ್ತೇನ್ರಿ. ನಂದು ವೈಯಕ್ತಿಕ ಅಷ್ಟೇ ಅಲ್ಲ, ನಾವು ಹೋಗ್ಲಾಕ್ ಗಟ್ಟಿದೀನಿ. ನನ್ನ ಜಾಗ ನಮಗ್ ಬಿಟ್ಟು ಕೊಡ್ಬೇಕು. ನನ್ನ ಜಾಗ ಅಂದ್ರೆ ಏನ್ರಿ ಸರ, ಗೋರ್ಮೆಂಟ್ ಮಾಡಿನಿ. ನಮ್ಮ ತಳೆ ಮಾಲೀಕರದು ಗೊತ್ತಿಲ್ಲಾರ್ದ ನೀವು ಪಟಕ್ಕನೆ ಹಿಂಗ್ ಕೇಸ್ ಬಂದದ ಹಂಗ್ ಕೇಸ್ ಬಂದದ ಅಂದ್ರೆ ಅದು ತಗೊಳ್ಳೋದು ನಿಮ್ಗೆ ಕೈಯ ಕಾನೂನು ಇಲ್ಲ. ನಮಗೇನ ನನ್ನ ಗುನ್ನಾಪುರ ಗ್ರಾಮದೊಳಗ ನಮ್ಮ ಹಿರಿಯರು ಎಲ್ಲಾರು ಏನ್ ಹೇಳ್ತಾರ ಅದನ್ನ ನಮ್ಗೆ ಬಿಟ್ಟು ಕೊಡ್ಬೇಕು.
ಮತ್ತ ಆ ಸೋಲಾರ್ ಪ್ಲಾಂಟ್ ಕ್ಯಾನ್ಸಲ್ ಆಗಬೇಕು. ಮಾಡಿದ್ರ ಸರಿ, ಮಾಡ್ಲಿಕ್ಕಂದ್ರ ಸೋಮವಾರ ಮಂಗಳವಾರ ಹೋಗಿ DC ಆಫೀಸ್ ಮುಂದೆ ಕುಂದ್ರುದು ಮಾತ್ರ ಖಂಡಿತ. ಎಷ್ಟು ಕುಟುಂಬದ ಜಾಗ ಇದೆ ಸರ್ ಇಲ್ಲಿ? ಇಲ್ಲಿ ಒಂದ್ 500 ಕುಟುಂಬದ ಜಾಗ ಐತ್ರಿ ಸರ್. 500 ಕುಟುಂಬದ ಜಾಗ ಅದ. ಮೇನ್ ಜಾಗ ಇದ್ದವ್ರಿಗೆ ಇಲ್ಲಿ ಜಾಗ ಕೊಡಕ್ ತಯಾರಿಲ್ರಿ. ದುಡ್ಡು ಯಾರು ಕೊಡ್ತಾರ ಅವ್ರ ಹಿಂದ ಇದಾರ್ರಿ. ಗೋರ್ಮೆಂಟ್ ಹೆಂಗ ಯಾರ್ ಅದಾರ್ರಿ? ತಲಾಟಿ ಮೇಡಮ್ ಅಂತ ತಹಸೀಲ್ದಾರ್ನು ಇದ್ದಿರ್ಬೇಕ್ರಿ. ಅವ್ರು ಎಲ್ಲಿ ಲೊಕೇಶನ್ ಕೊಟ್ಟಿರ್ತಾರ ನಮ್ಮಂತವ್ರಿಗೆ ಅಮಾಕರಿಗೆ ಜೈಲಿಗೆ ಕಳಿಸ್ತಿರ್ತಾರ. ಯಾರ್ ಕಡೆ ದುಡ್ಡು ತಗೊಂಡಾರು? ತಲಾಟಿ ಮೇಡಮ್ ಯಾರ್ ಕಡೆ? ತಗೊಂಡಾರ ನಾ ಹೇಳ್ತೇನ್ರಿ, ಸಂದರ್ಭ ಬಂದಾಗ ನಾ ಹೇಳ್ತೇನ್ರಿ. ಅದು ಸಂದರ್ಭ ಬರಲ್ರಿ. ಯಾರ ಕಡೆ ತಗೊಂಡಾರ ಯಾರ ಕಡೆ ಇಲ್ಲ. ನನ್ನ ಕಡೆ ಆಡಿಯನ್ಸ್ ಅದಾವ ಒಟ್ಟು. ಮತ್ತ ನಾವು ಉತ್ತರಗಳನ್ನು ಪಾಲನೆ ಮಾಡೇನ್ರಿ. ಒಟ್ಟ ಅವ್ರು ಸಸ್ಪೆಂಡ್ ಮಾಡ್ಬೇಕು, ಇಲ್ಲಾಂದ್ರ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು. ನಮ್ಮ ಊರ ಹಕ್ಕದ ನಾವು ಅಡ್ಡ ಮಾಡ್ಲಾಕತ್ತಾಗ ನಮ್ಗ ತಡಿ ಅಂತ ಶಕ್ತಿ ನಿಮ್ ಬಲಿ ಐತಿ ಅಂದ್ರ ನಾವು ನಿಮ್ಗೆ ಬಿಡಂಗಿಲ್ಲ. ಈಗ ಶಾಸಕರು ಬಂದಿದ್ರಿ, ಏನಂದ್ರು ಸರ್? ಶಾಸಕರ್ ನಿಮ್ ಜಾಗ ನಾ ಬಿಟ್ಟು ಕೊಡ್ತೀನಿ, ಆ ಜಾಗ ನಿಮ್ಗೆ ಇರ್ತದ ಅಂತ ಹೇಳ್ಯಾರ ಅವ್ರು. ಇಟ್ಟೆ ಮುಗಿಸ್ ಬಿಡುದ್ರಿ. ನಿಮ್ಮ ಹೆಸರು? ಸುಭಾಷ್ ಪಾಂಡ್ರೆ. ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನಂತವರು ಇವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸ್ಯಾರ. ಒಂದು ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಸಂಗೊಳ್ಳಿ ರಾಯಣ್ಣ ಹಚ್ಚಿದ ಒಂದು ಸ್ವಾತಂತ್ರ್ಯೋತ್ಸವದ ಕಿಡಿಯನ್ನು ನೆನಪಾಗಲಾಕ ಸಾಧ್ಯ ಇಲ್ಲ. ಸಂಗೊಳ್ಳಿ ರಾಯಣ್ಣ ಅಂದ್ರೆ ಹೆಂಗಪ್ಪ ಅಂದ್ರ ಸಂಗೊಳ್ಳಿ ರಾಯಣ್ಣನ ರಕ್ತದಲ್ಲೇ ಈ ಸ್ವಾತಂತ್ರ್ಯೋತ್ಸವ ಮತ್ತು ಇಂಡಿಪೆಂಡೆನ್ಸ್ ಅಂದ್ರೆ ಸ್ವಾತಂತ್ರ್ಯದ ಬಗ್ಗೆ ತಿಳುವಳಿಕೆ ಇತ್ತು. ಅವ್ರ ಮುಖ್ಯ ಸಂಗೊಳ್ಳಿ ರಾಯಣ್ಣನ ಮುಖ್ಯ ರೋಗಪ್ಪ ಅಂತಿದ್ದ. ಅವರು ಆ ಸಮಯದಲ್ಲಿ ಹೆಂಗಪ್ಪ ಅಂದ್ರೆ ಕಿತ್ತೂರು ರಾಣಿ ಸಂಸ್ಥಾನದಲ್ಲಿ ಇರ್ತಕ್ಕಂಥ ಮಲ್ಲ ಸರ್ಜರು ಅವರಿಗೆ ಒಂದು 1000 ಒಂಟೆ ಸರದಾರ ಅಂತ ಕೊಟ್ಟಿದ್ರು. ಸಂಗೊಳ್ಳಿ ರಾಯಣ್ಣನ ಮುಖ್ಯ ರೋಗಪ್ಪ ಅಂತಿದ್ದ. ಅವ್ರು ರೋಗಪ್ಪ ಅಂದ್ರೆ ಅವ್ರೇನಪ್ಪ, ಅವರು 1000 ಗಂಟೆ ಸರ್ದಾರ ಅಂತಿದ್ರು. ಆದ್ರೆ ಬರೇ ರೋಗಗಳನ್ನ ಗುಣಪಡಿಸುವಂತ ಔಷಧಿಯನ್ನ ಸಹಿತ ಈ ರೋಗಪುರವರು ಪಡೆದರು. ಇಂಥ ವ್ಯಕ್ತಿಯ ಉದರದಿಂದ ಜನಿಸಿದಂತ ಕೆಂಚವ್ವ ಮತ್ತು ಸನ್ಮಾನ್ಯ ನಮ್ಮ ಸಂಗೊಳ್ಳಿ ರಾಯಣ್ಣನ ಭರಮಪ್ಪ, ಅವನು ಸಹಿತ ಹೆಂಗಪ್ಪ ಅಂದ್ರೆ ವೀರ ಶೂರ ಧೀರಿದ್ದ. ಒಮ್ಮೆ ಆ ಕಿತ್ತೂರು ಸಂಸ್ಥಾನದಲ್ಲಿ ಹುಲಿಯ ಬಗ್ಗೆ ಸಮಸ್ಯೆ ಇತ್ತು. ಹುಲಿ ಬಂದು ಹಿಡ್ಕೊಂಡು ಹೋಗ್ತಿತ್ತು ಎಲ್ಲರಿಗೆ. ಆ ಹುಲಿಯನ್ನ ಇವತ್ತು ಕೆಚ್ಚನೆಯಿಂದ ಹೋರಾಡಿ ಹುಲಿಯನ್ನ ಕೊಂದು ಹುಲಿಯನ್ನೇ ಸಹಿತ ತಾನು ಕೊಂದಿದ್ದನ್ನ ಎಲ್ಲರಿಗೂ ಗೊತ್ತುಪಡಿಸಿ ಇವತ್ತು ಅವರಿಗೂ ಸಹಿತ ಬಿರುದು ಸಿಕ್ಕ್ಯಾರ. ಒಂದು ವೇಳೆ ಇಂಥ ಅದ್ಭುತವಾದಂತ ತಾಯಿ ತಂದೆ ಅಜ್ಜನನ್ನ ಪಡೆದಂತ ಸಂಗೊಳ್ಳಿ ರಾಯಣ್ಣ ಅಜಾನುಭಾವ ಮನುಷ್ಯ. ಅಜಾನುಭಾವ ಅಂದ್ರೆ ಸುಮಾರು ಸಂಗೊಳ್ಳಿ ರಾಯಣ್ಣ ಎಷ್ಟು ಎತ್ತಿದ್ದಪ್ಪ ಅಂದ್ರೆ 7 ಫೂಟ್ ಇದ್ರು. 7 ಫೂಟ್ ಎತ್ತರ. ನೀವು ನೋಡಿ, ನೀವು ಸಂಗೊಳ್ಳಿ ರಾಯಣ್ಣ ಅಂದ್ರೆ ಹೆಂಗಪ್ಪ ಅಂದ್ರೆ 7 ಫೂಟ್ ಎತ್ತರ. ಸುಮಾರು ಗರಡಿ ಮನೆಯಲ್ಲಿ ಪಳಗಿಸಿದಂತ ಅವರ ದೇಹ ನೋಡಿದ್ರೆ ಎಲ್ಲರೂ ಸಹಿತ ಅಕಸ್ಮಾತ್ ಈ ಸಭೆಯಲ್ಲಿ ಯಾಕಿತ್ತಂದ್ರೆ ಸಂಗೊಳ್ಳಿ ರಾಯಣ್ಣ ಒಂದು ಪರ್ವತವೇ ನಿಂತಂಗ ಆಗಿತ್ತು. ಅಂದ್ರೆ ಅಷ್ಟು ಬಲಾಢ್ಯ ಶಕ್ತಿಯನ್ನು ಹೊಂದಿದಂತ ರಾಯಣ್ಣ ಒಬ್ಬೊಬ್ಬರನ್ನ ಹ್ಯಾಂಗಂದ್ರ ಬ್ರಿಟಿಷ್ ಸರ್ಕಾರ ಸೂರ್ಯಮುಳದ ಸಾಮ್ರಾಜ್ಯದ ವಿರೋಧ ಹ್ಯಾಂಗಂದ್ರೆ ಪ್ರಥಮದಲ್ಲಿ ಇವತ್ತ ಈ ಗೆರಿಲ್ಲಾ ಯುದ್ಧತ್ತೀವಿ ನಾವು. ಗೆರಿಲ್ಲಾ ಅಂತಂದ್ರೆ ಅವಾಗ ಸಂಸ್ಥಾನ ಸಣ್ಣದು, ಕಿತ್ತೂರು ರಾಣಿ ಚೆನ್ನಮ್ಮನ ಸಂಸ್ಥಾನ ಸಣ್ಣದು. ಆದ್ರೆ ಬ್ರಿಟಿಷರು ಬೃಹತ್ ಸೈನ್ಯವನ್ನು ತಂದಿದ್ರು. ಅವರು ಸುಮಾರು ಬೃಹತ್ ಸೈನ್ಯವನ್ನು ತಂದು ನಿಲ್ಲಿಸಿದ್ರ ಎಲ್ಲೋ ಅಡವ್ಯಾನ್ ಬರೋದು, ಎಲ್ಲರ ಬಂದವ್ರಿಗೆ ಹೊಡೆದು ಸೀದಾ ಹೋಗ್ಬಿಡುದು. ಇದು ಗೆರಿಲ್ಲಾ ಯುದ್ಧದ ತಂತ್ರ. ಯುದ್ಧವನ್ನ ತಾವು ಯಾಕಂದ್ರೆ 7-8 ಜನ ಇರ್ತೀವಪ್ಪ ಅಂದ್ರೆ ಗುಂಪತ್ತಂದ್ರೆ ಏನ್ ಮಾಡಕ್ ಆಗ್ತೈತಿ, ನಾವು ನಮಗೂ ಹೊಡಿತಾರವ್ರು. ಅದನ್ನ ಅರಿತಿದ್ದ ಸಂಗೊಳ್ಳಿ ರಾಯಣ್ಣ ಹೆಂಗ್ ಮಾಡ್ತಿದಪ್ಪ ಅಂದ್ರೆ ರಾತ್ರಿ ಏನಾರೆ ಯಾರು ಸಿಗ್ತಾರ ಅವ್ರಿಗೆ ಹೊಡೆದು ಮತ್ತ ಇವರೇ ಹೊಡೆದಾಗ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗ್ತದೆ ಸಂಗೊಳ್ಳಿ ರಾಯಣ್ಣೇ ಮಾಡ್ಯಾನಂತೆ. ಆದ್ರೆ ಎಂದೂ ಯಾರ ಕೈ ಕೂಡಿಸಿದ್ರೆ ಈ ಸ್ವಾತಂತ್ರ್ಯಕ್ಕಾಗಿ ತನ್ನನ್ನ ತಾನು ಸಮರ್ಪಣೆ ಮಾಡಿದಂತ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣನವರು. ರಾಯಣ್ಣ ಹೆಂಗಪ್ಪ ಅಂದ್ರೆ ಗೆರಿಲ್ಲಾ ಯುದ್ಧತ್ತೀವಲ್ಲ ನಾವು, ಗೆರಿಲ್ಲಾ ಯುದ್ಧದಲ್ಲಿ ಪ್ರಸಿದ್ಧಿ ಪಡೆದಿದ್ದ. ಜೊತೆಗೆ ಏನಪ್ಪಾ ಅಂದ್ರೆ ಇವತ್ತು ನಾವು ಅವ್ರಿಗೆ ಗೊತ್ತಿತ್ತು ಠಾಕ್ರೆ ಅನ್ನುವಂತ ಬ್ರಿಟಿಷ್ ಅಧಿಕಾರಿಯನ್ನ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣನ ಗೆಳೆಯ
ಚನ್ನಬಸು ಅನ್ನುವಂತ ಗೆಳೆಯ ಗುಂಡು ಹಾಕಿ ಕಾಕಡೆ ಕೊಂದಿದ್ರು. ಆ ಕಾಕಡೆ ಕೊಂದ ಪರಿಣಾಮದಿಂದ ಮುಂದೆ ಬ್ರಿಟಿಷರು ಬಹುಸಂಖ್ಯೆಯಲ್ಲಿ ಸೈನಿಕರನ್ನ ಕರೆದುಕೊಂಡು ಮುತ್ತಿಗೆ ಹಾಕಿದ್ರು. ಆದ್ರೆ ಮುತ್ತಿಗೆ ಹಾಕಿದ್ರು ಅವರ ಮನಸ್ಸಿಗೆ ಏನ್ ಖಾತಿರಿದ್ದಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಬಳಿ ಯಾವುದೇ ಒಂದು ಯುದ್ಧ ಮಾಡುವಂತ ಕತ್ತಿ ಹಿಡಿದು ಯಾವುದೇ ಸಾಮಾನು ಅಂದ್ರೆ ನಾವು ಅವ್ರಿಗೆ ಬಂದ್ ಮಾಡಕ್ ಹಿಡಿಯಕ್ ಆಗಂಗಿಲ್ಲ. ಅವರನ್ನ ಹೆಂಗಪ್ಪ ಅಂದ್ರೆ ಕುತಂತ್ರದಿಂದಲೇ ಇವತ್ತು ನಾವು ಗೆದಿಬೇಕು ಅನ್ನುವಂತ ಯೋಚನೆ ಮಾಡಿ ಅವರು ಬ್ರಿಟಿಷರು ಏನ್ ಮಾಡೋದ್ರ ನಮ್ಮವರೇ ಆದಂತ ಕೆಲವು ಲಕ್ಷ್ಮಣ ಕೈ ಒಬ್ರು ಇದ್ರು. ಅವರು ಸಂಗೊಳ್ಳಿ ರಾಯಣ್ಣನ ಕಾಕ ಇದ್ದವ. ಆ ಕಾಕನ ಜೊತೆಗೆ ಕೆಲವು ಇನಾಮದಾರ ಅವನು ಫ್ಯಾಮಿಲಿಗಳನ್ನ ಹಿಡಿದು ನಿಮಗ ನಾವು ಸರ್ದಾರನ್ನಾಗಿ ಮಾಡ್ತೀವಿ, 100 ಎಕರೆನೋ 1000 ಎಕರೆ ಜಮೀನು ಕೊಡ್ತೀವಿ, ಇದರ ಸರ್ದಾರ ನೀವು ಆಗ್ತೀರಿ, ಸಂಗೊಳ್ಳಿ ರಾಯಣ್ಣ ನಮಗೆ ಹಿಡಿದು ಕೊಡ್ರಿ ಅಂತ ಹೇಳಿ ಕುತಂತ್ರದಿಂದ ಅವನಿಗೆ ಇರ್ಲಾಕೆ ಅವಾಗ ನಂದಗಡದಲ್ಲಿ ಅವಾಗ ಏನ್ ಮಾಡಿದ್ರಪ್ಪ ಅಂದ್ರೆ ಅವ ಸ್ನಾನ ಮಾಡಕ್ ಹೋಗಿದ್ದ ಸಂಗೊಳ್ಳಿ ರಾಯಣ್ಣ. ಈ ಸ್ನಾನ ಮಾಡಕ್ರೆ ಎಲ್ಲ ಅವನ ತಲವಾರ ಎಲ್ಲವನ್ನ ಹೊರಗಿಟ್ಟು ಸ್ನಾನ ಮಾಡಕ್ರೆ ಹೋಗಿ ಬ್ರಿಟಿಷರಿಗೆ ಹೇಳಿದ್ರು, ಫೋನ್ ಮಾಡಿ ನಮ್ಮವರೇ ಯಾರು ಇವರೇ ಹೇಳಿ ಅವರನ್ನ ಸಂಗೊಳ್ಳಿ ರಾಯಣ್ಣನ ಹಿಡಿಲಾಕತ್ತಿದ್ರು. ಒಂದು ವೇಳೆ ಇಂಥ ಅದ್ಭುತ ವ್ಯಕ್ತಿಯ ಜಯಂತಿಯನ್ನ ನಾವು ನೀವು ಎಲ್ಲರೂ ಇದ್ಗೂಡಿ ಮಾಡ್ಲಾಕತ್ತೀವಿ. ಅದು ಸಣ್ಣ ಪುಟ್ಟ ಗ್ರಾಮದಲ್ಲಿ ಬುರ್ಣಾಪುರದಲ್ಲಿ. ಅದು ಕಾರಣೀಕರ್ತರಾರಪ್ಪ ಅಂದ್ರೆ ನಮ್ಮ ಪಾಂಡ್ರೆ. ನಮಗೇನು ಅನಿಸ್ತೈತಿ, ಅವ ಇವತ್ತ ಒಂದು ಸ್ವಲ್ಪ ಯಾವಾಗಾರ 90 ಹೋಗಿದ್ದ. ಅದು ಒಂದು ಬಂದ್ ಮಾಡಬೇಕು ನನ್ನ ಉದ್ದೇಶ ಇರ್ತೀನಿ. ನಾ ಹೇಳಿ ನೋಡಿ, ನೀ ಏನೇ ಮಾಡುವ ಎಲ್ಲ ಸಪೋರ್ಟ್ ಆದಪ್ಪ. ಈ 90 ಒಟ್ಟು ತಗೋಬೇಡ ದಯಮಾಡಿ ಅಂತ ಹೇಳಿ ಕೈ ಮುಗಿ ಹೇಳಿ. ಮತ್ತು ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ. ಅವನ ಬಗ್ಗೆ ಕಳಕಳಿಯಿಂದ ಕಾಳಜಿಯಿಂದ ಎಲ್ಲವನ್ನ ನಾವು ನೀವು ಕೂಡಿ ಮಾಡೋಣ. ಪ್ರತಿ ವರ್ಷ ಇವತ್ತು ಸಂಗೊಳ್ಳಿ ರಾಯಣ್ಣ ಹೆಂಗೆ ಅನಿಸಿ ಇವತ್ತು ನಾವು ಉತ್ತಮ ಕೆಲಸವನ್ನು ಮಾಡ್ತೀವಿ. ಸಂಗೊಳ್ಳಿ ರಾಯಣ್ಣ ಹಂಗಪ್ಪ ಅಂದ್ರೆ ಈ ಎಲ್ಲ ಕೆಟ್ಟ ಚಟಗಳಿಗೆ ದಾಸನಾಗಿ ಅಂದು ಇರಲಿಲ್ಲ. ಅವರ ಗರಡಿ ಮನೆ ಹೆಂಗಿತ್ತಪ್ಪ ಅಂದ್ರೆ ಬಹುಶಃ ಅದು ಸ್ವಾತಂತ್ರ್ಯ ಯೋಧರನ್ನು ತಯಾರು ಮಾಡುವಂತ ಒಂದು ವ್ಯವಸ್ಥೆ ಆ ಗರಡಿ ಮನೆಯಲ್ಲಿತ್ತು. ಅದಕ್ಕೆ ನೀವೆಲ್ಲರೂ ಇಲ್ಲಿ ಕೂತಂತ ಎಲ್ಲ ಹಿರಿಯರು ಇಲ್ಲಿ ಏನೋ ಏನು ರಸಮಂಜರಿ ಕಾರ್ಯಕ್ರಮವನ್ನು ತಂದಿರಿ. ಬಹುಶಃ ನೀವೆಲ್ಲ ರಸಮಂಜರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯುತ್ತಮ ರೀತಿಯಿಂದ ತಾವು ತಮ್ಮ ಸಂಗೀತವನ್ನು ಕೇಳಿಕೊಂಡು ತಾವು ಬರುವಂತ ದಿನದಲ್ಲಿ ಸಂಗೊಳ್ಳಿ ರಾಯಣ್ಣನ ನೆನಪಿನಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡೋಣ ಅಂತ ಹೇಳಿ ಇಲ್ಲಿ ಕೆಲವು ಸಮಸ್ಯೆಗಳದಾವ. ನಮ್ಗೆ ಪಕ್ಕ ಬರ್ತೈತಿ, ಏನು ಸಮಸ್ಯೆ ಅನ್ನೋದು ಹಿಂಗಾಗಿ ಪಕ್ಕ ಬರ್ತೈತಿ ಅದನ್ನು ಹೇಳ್ಯಾರ. ಇಲ್ಲಿ ತಲಾಟಿ ಬಗ್ಗೆ ಒಂದು ಸ್ವಲ್ಪ ಭಾಳ ಅಸಮಾಧಾನ ಐತಿ. ಆ ತಲಾಟಿ ಬಾಯಿಯನ್ನ ಆಗಲಿ ತಹಸೀಲ್ದಾರನ್ನ ಆಗಲಿ ನಿಮ್ಮ ಹತ್ರ ಬರಪ್ಲೆ ಮಾಡಿ ಎಂದೂ ತಮಗ ನೋವನ್ನು ಕೊಡಬಾರದು ಅಂತ ತೀರ್ಮಾನ ಮಾಡ್ಸಕ್ಕೆ ಹಚ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಅನಿವಾರ್ಯ ಕಾರಣದಿಂದ ಈಗ ಇನ್ನ ರೇವತ್ಗಾಂವ್ ಶಿರಾಡೋಡು ಹೋಗ್ಬೇಕಾಗೈತೆ ನಾನು ಈಗ. ಅದಕ್ಕೆ ನಾನು ವೇದಿಕೆಯಿಂದ ನಿರ್ಗಮಿಸ್ತೀನಿ. ದಯಮಾಡಿ ಯಾರು ತಪ್ಪಾಗಿ ಅರ್ಥೈಸಬಾರದು ಅಂತ ವಿನಂತಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಂಗೊಳ್ಳಿ ರಾಯಣ್ಣ. ಅವ್ರ ಬಳಿ ನಾವು ಚಿರುನಾಗಿ ಇರ್ತೀವಿ. ಮತ್ತ ನಮ್ಗೆ ಎಲ್ಲಿ ಮೋಸ ಆಗ್ಯದ ಹುಡುಕಾಡಬೇಕಾಗಿತ್ತು. ನಮ್ಗೆ 53 ಸರ್ವೆ ನಂಬರ್ದಾಗ 10,000 ಜನಸಂಖ್ಯೆ ಕೂಡಿಸ್ಬೇಕಂತ ನಮ್ಮ ಅಭಿಪ್ರಾಯ ಇತ್ತು. ತಕ್ಷಣ ತಹಸೀಲ್ದಾರ್ ಸಾಹೇಬ್ರ ಫೋನ್ ಹಚ್ಚಿ ಆ ಸರ್ವೆ ನಂಬರ್ದಾಗ ಫಂಕ್ಷನ್ ಮಾಡುವುದಿಲ್ಲ ನಾ ಹೇಳಿದೇವಿ. ನಮ್ಮ ಶಾಸಕರು ಬಂದು ಕೈ ತೋರಿಸಿ ನಮಗ ಹಕ್ಕನ್ನು ಕೊಟ್ಟದಾರ. ನಮಗೆ ಎಷ್ಟ ಬಾರ್ಡರ್ ತೋರ್ಸಾರ ಆ ಬಾರ್ಡರ್ ಒಳಗೆ ನಾವು ಇದ್ದೀವಿ. ಪದೇ ಪದೇ ಸುಭಾಷ ಪಾಂಡ್ರೆ ಹಿಂಗ ಮಾಡ್ದ, ಮತ್ತೊಬ್ಬ ಹಂಗ ಮಾಡ್ದ, ನಮ್ಗೆ ಹೇಳೋದು ಇಷ್ಟ ಇಲ್ಲ. ತಾವು ತಲಾಟಿ ಮೇಡಮ್ ಅವರಿಗೆ ವಿನಂತಿ ಮಾಡ್ಕೊಂಡು ಕೇಳ್ತೀನಿ, ನೀವು 1,50,000 70,000 ತನ ಎಲ್ಲಿ ಮಾಡ್ರಿ? ಮತ್ತ ಆ ವಾಸ ಮನೆಯಾಗ ಇದಾರು ಇಲ್ಲ.
ಅದು ದಯವಿಟ್ಟು ತಮ್ಮ ಮೇಲೆ ಗಮನ ಇಟ್ಕೊಂಡು ತಾವು ಒಂದು ಅಧಿಕಾರಿಯಾಗಿ ಚೆನ್ನಾಗಿ ನಡೆಸುವಂತ ಕೆಲಸ ನೀವು ಮಾಡಬೇಕಾಗಿತ್ತು. ಮತ್ತ ಗುಣಾಪುರ ಕಾರ್ಯಕರ್ತರ ಮ್ಯಾಗ ನಮ್ಮ ಶಾಸಕರ ಮ್ಯಾಗ ಒತ್ತಡ ತಗೊಂಡ್ ಬರುವಂತ ಕೆಲಸ ನೀವು ಮಾಡಬಾರದು. ಯಾಕೆ ಮಾಡಬಾರ್ದಂದ್ರ ಆ ಜಮೀನು ಒಳಗ ಮನಿ ಇರಂಗಿಲ್ಲ. 1,20,000 ತಗೊಂಡ ಇವರು ಮನಿ ಹಕ್ಕಪತ್ರ ಕೊಟ್ಟಾರ. ನಾವು ಒಬ್ಬನೇ ಹಾಕತ್ತಲ್ರಿ, ನಾಳೆ ಹೋಗಿ ಮತ್ತೆ DC ಆಫೀಸ್ಗೆ ನಾವು ಮಂಗಳವಾರ ಹೋಗೋರಿದ್ದೀವಿ. ನಮ್ಮ ಜಾಗ ಬಿಟ್ಟು ಕೊಟ್ರ ಅಲ್ಲಿಗೆ ಮುಕ್ತವಾಯಿತು. ಇಲ್ಲಾಂದ್ರೆ ನಾವು ಮಾರಿದವರು CBI ತನಿಖೆ ನನಗೆ ಮಾಡಲಿ, ಸುಭಾಷ್ ಪಾಂಡ್ರೆ ಮ್ಯಾಗ, ಇಲ್ಲಾಂದ್ರೆ ನಮ್ಮ ಕಟಗೊಂಡು ಸಾಹೇಬರ ಮ್ಯಾಗನೇ ಮಾಡಲಿ. ನಾವು ಯಾರ್ದಾರ ತಿಂದಿದ್ರ ಅಂದ್ರೆ ನಮ್ಮ ಮ್ಯಾಗ ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. कुठून मारवेश काय ಇವರೇ